ಮನೆಯಲ್ಲಿ ಸಾಂಬಾರು ಮಾಡೋಕ್ಕೆ ಟೈಮ್ ಇಲ್ದಲೇ ಇರುವಾಗ ಅಥವಾ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಅಡುಗೆ ಮಾಡೋಕ್ಕೆ ಕಮ್ಮಿ ಸಮಯ ಇದೆ ಅನ್ನುವಾಗ ಇದು ಒಂದು ಹುಣಸೆಹಣ್ಣಿನ ಗೊಜ್ಜನ್ನ ನೀವು ರಜದ ದಿನ ಅಥವಾ ರಾತ್ರಿ ಯಾವಾಗಲಾದರೂ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು. ಪಟ್ಟಂತ ಬಿಸಿ ಅನ್ನ ಮಾಡಿಕೊಂಡು ಈ ಬಿಸಿ ಬಿಸಿಯಾಗಿರುವಂತಹ ಹುಣಸೆ ಹಣ್ಣಿನ ಗೊಜ್ಜನ್ನ ಅದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಶೀತ ಕೆಮ್ಮು ಆದಾಗ ಈ ಚಳಿಗಂತೂ ತುಂಬಾ ಹಿತವಾಗಿರುತ್ತೆ. ಈ ಹುಣಸೆ ಹಣ್ಣಿನ ಗೊಜ್ಜನ್ನ ಮಾಡ್ಕೊಳ್ಳೋದಕ್ಕೆ 1 ಬಟ್ಲು ಬಿಳಿ ಎಳ್ಳು, ಒಂದು ಅರ್ಧ ಬಟ್ಲು ಜೀರಿಗೆನ ತೊಗೊಂಡಿದ್ದೀನಿ, ಒಂದು ಅರ್ಧ ಬಟ್ಲು ಕೊತ್ತಂಬರಿ ಬೀಜನ ತೊಗೊಂಡಿದ್ದೀನಿ. ಇದು ಮೂರನ್ನು ಒಂದೇ ಸಲ ಹುರ್ಕೊಳ್ತಾ ಇದ್ದೀನಿ. ಹುರಿದು ಪುಡಿ ಮಾಡ್ಕೊಳ್ಬೇಕು. ಎಳ್ಳು ಹಾಕೋದಷ್ಟು ರುಚಿಯಾಗುತ್ತೆ. ಬೇಕಿದ್ರೆ ನೀವು ಕಪ್ಪು ಎಳ್ಳನ್ನು ಸಹ ಬಳಸ್ಬೋದು. ಜೀರಿಗೆ, ಕೊತ್ತಂಬರಿ ಬೀಜ, ಎಳ್ಳನ್ನು ಮೂರನ್ನು ಹುರಿದಿದ್ದಾಗಿದೆ. ಈಗ ಒಂದು 10ರಿಂದ 15 ಬ್ಯಾಡಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದನ್ನು ಸಹ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಸ್ವಲ್ಪ ಖಾರದ ಮೆಣಸಿನ್ಕಾಯಿನೂ ಸಹ ಬೇಕಿದ್ರೆ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರು ಚೆನ್ನಾಗಿ ಬರುತ್ತೆ. ಮೆಣಸಿನ್ಕಾಯಿನೂ ಹುರಿದಿದ್ದಾಗಿದೆ. ಇವಾಗ ಫಸ್ಟು ಒಣಮೆಣ್ಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಒಣಮೆಣ್ಸಿನ್ಕಾಯಿ ಸ್ವಲ್ಪ ಪುಡಿ ಆದಮೇಲೆ ನಂತರ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಫಸ್ಟು ಒಣಮೆಣ್ಸಿನ್ಕಾಯಿನ ಪುಡಿ ಮಾಡ್ಕೊಳ್ಳಿ, ಅದು ಬೇಗ ಪುಡಿ ಆಗೋದಿಲ್ಲ, ಬೀಜ ಹಾಗೆ ಉಳ್ಕೊಳ್ಳುತ್ತೆ. ಬೆಲ್ಲ 1 ಬಟ್ಲು ಹುರ್ಗಡ್ಲೆನ ತೊಗೊಳ್ತಿದ್ದೀನಿ. ಮೊದಲೇ ಹುರಿದಿಟ್ಟಿರುವಂತಹ ಕೊತ್ತಂಬರಿ ಬೀಜ, ಎಳ್ಳು, ಜೀರಿಗೆನೂ ಸಹ ಹಾಕ್ಕೊಂಡು ಇನ್ನೊಂದು ಸಲ ತುಂಬ ನೈಸಾಗಿ ಏನು ಪೇಸ್ಟ್ ಮಾಡ್ಕೊಳ್ಳೋದು ಬೇಡ. ಹಾಗೆ ನೋಡಿ ತರಿಯಾಗೇ ಇರಲಿ. ನೀವು ಪುಳಿಯೋಗರೆ ಮಾಡ್ತೀರಲ್ವ ಅದೇ ರೀತಿ ತರಿಯಾಗಿರಲಿ. ಪುಡಿ ಮಾಡ್ಕೊಂಡಿದ್ದಾಗಿದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಕಡಲೆಬೇಳೆ, ಸ್ವಲ್ಪ ಕಡಲೆ ಬೀಜ, ಒಂದು 2 ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ. ನೀವು ಎಷ್ಟು ಕಡಲೆ ಬೀಜ, ಬೆಳ್ಳುಳ್ಳಿ ಹಾಕ್ಕೊಳ್ತೀರೋ ಅಷ್ಟು ರುಚಿಯಾಗಿರುತ್ತೆ. ಈ ಹುಣಸೆ ಹಣ್ಣಿನ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ನೀವು ಕಪ್ಪು ಹುಣಸೆಹಣ್ಣು, ಕಪ್ಪು ಬೆಲ್ಲ ತೊಗೊಂಡ್ರೆ ಇನ್ನೂ ತುಂಬ ಕಲರು ಚೆನ್ನಾಗಿ ಬರುತ್ತೆ. ಆದರೆ ತುಂಬ ಕಪ್ಪಿರಲಿಲ್ಲ ನಾನು ತೊಗೊಂಡಿರೋಂಥ ಹುಣಸೆಹಣ್ಣು. ಇನ್ನು ಕಪ್ಪು ಬೆಲ್ಲ, ಕಪ್ಪು ಹುಣಸೆಹಣ್ಣು ತೊಗೊಂಡ್ರೆ ಈ ಗೊಜ್ಜಿನ ಕಲರು ತುಂಬಾ ಚೆನ್ನಾಗಿ ಬರುತ್ತೆ. ಒಗ್ಗರಣೆ ಆಗ್ತಾಯಿದೆ. ಇವಾಗ ಸ್ವಲ್ಪ ಇಂಗನ್ನು ಜಾಸ್ತಿನೇ ಹಾಕ್ಕೊಳ್ತಿದ್ದೀನಿ. ಇದು ಪುಳಿಯೋಗರೆಗಿಂತ ಒಂದು ವಿಭಿನ್ನವಾಗಿರುತ್ತೆ. ಪುಳಿಯೋಗರೆ ಟೇಸ್ಟ್ ಬೇರೆ ಇರುತ್ತೆ, ಇದ್ರ ಟೇಸ್ಟ್ ಬೇರೆ ಇರುತ್ತೆ. ಇದೊಂದು ಹಳ್ಳಿಲಿ ಮಾಡ್ತಾರೆ, ಸಾಂಪ್ರದಾಯಿಕವಾಗಿ ಹುಣಸೆಹಣ್ಣಿನ ಗೊಜ್ಜು ಅಂತಲೇ ಮಾಡ್ತಾರೆ. ಆ ಗೊಜ್ಜು ಇದು. ಹುಣಸೆಹಣ್ಣಿನ ರಸ ತೆಗೆದು ಇಟ್ಕೊಂಡಿದ್ದೀನಿ. ಒಂದು ಎಳ್ಳಿಕಾಯಿ ಗಾತ್ರದ ಹುಣಸೆಹಣ್ಣನ್ನು ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಗಟ್ಟಿಯಾಗೇ ರಸನ ತೆಕ್ಕೊಂಡು ಒಗ್ಗರಣೆಗೆ ಸೇರಿಸ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ನಾನು ಇಲ್ಲಿ ತೋರಿಸ್ತಿರೋ ಅಷ್ಟು ಪ್ರಮಾಣದಲ್ಲಿ ಒಂದು 7ರಿಂದ 8 ಜನಕ್ಕೆ ಈ ಗೊಜ್ಜನ್ನ ರೆಡಿ ಮಾಡ್ಕೊಳ್ಬೋದು. ನೀವು ಇನ್ನೂ ಜಾಸ್ತಿ ಒಂದು ಅರ್ಧ kg ಹುಣಸೆಹಣ್ಣು ತೊಗೊಂಡ್ರೆ ಒಂದು ಹಾರ್ಲಿಕ್ಸ್ ಬಟ್ಲಲ್ಲಿ ಒಂದು ಅರ್ಧ kg ಗೊಜ್ಜು ರೆಡಿ ಆಗುತ್ತೆ. ಹುಣಸೆಹಣ್ಣು ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ, ರೆಡಿ ಮಾಡಿ ಇಟ್ಕೊಂಡಿರೋಂತಹ ಪೌಡ್ರನ್ನು ಸಹ ಹಾಕ್ಕೊಳ್ತಿದ್ದೀನಿ. ನೀವು ಒಗ್ಗರಣೆಗೆ ಎಳ್ಳು ಬೇಕಿದ್ರೂ ಹಾಕ್ಕೊಂಡ್ರೆ ಹಾಗೆ ಬಾಯಿಗೆ ಸಿಗ್ತಾ ಇರುತ್ತೆ. ಒಣಮೆಣ್ಸಿನ್ಕಾಯಿ, ಜೀರಿಗೆ, ಎಳ್ಳು, ಕೊತ್ತಂಬರಿ ಬೀಜನ, ಬೆಲ್ಲನ ಪುಡಿ ಮಾಡಿದ್ದನ್ನು ಹುಣಸೆ ಹಣ್ಣಿನ ರಸಕ್ಕೆ ಸೇರಿಸಿ ಕುದಿಸ್ತಾ ಇದ್ದೀನಿ. ನೀವು ಒಣ ಕೊಬ್ಬರಿ, ತೆಂಗಿನಕಾಯಿ ತುರಿನೂ ಬೇಕಿದ್ರೆ ಸೇರಿಸ್ಕೋಬೋದು. ನೋಡಿ ಈ ರೀತಿ ಆಗೋವರೆಗೂ ತಳ ಬಿಡ್ಕೊತ ಬರಬೇಕು. ಆ ರೀತಿ ಆಗೋವರೆಗೂ ಬೇಗ ಆಗುತ್ತೆ. ಹುಣಸೆ ಹಣ್ಣಿನ ರಸನ ನೀವು ಗಟ್ಟಿಯಾಗೆ ತಗೊಂಡ್ರೆ ಈ ಗೊಜ್ಜು ಬೇಗ ಆಗುತ್ತೆ. ನಾನು ಸ್ವಲ್ಪ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಹಾಗೆ ಇಟ್ಕೊಂಡು ತಿನ್ನೋರಾದರೆ ಅರ್ಧ kg ಹುಣಸೆ ಹಣ್ಣನ್ನು ತೊಗೊಂಡು ನೆನೆಸಿದ್ರೆ ಒಂದು ಹಾರ್ಲಿಕ್ಸ್ ಬಾಟ್ಲಿಲಿ ಒಂದು ಬಾಟಲಷ್ಟು ರೆಡಿ ಆಗುತ್ತೆ. ನೋಡಿ ಚೆನ್ನಾಗಿ ಕುದ್ಮೇಲೆ ಈ ಹುಣಸೆ ಹಣ್ಣಿನ ಗೊಜ್ಜು ರೆಡಿ ಆಯಿತು. ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಲ್ಲೇ ಈ ಗೊಜ್ಜನ್ನ ಮಾಡ್ಕೋಬೋದು. ನೀವು ಜಾಸ್ತಿ ಪ್ರಮಾಣದಲ್ಲಿ ರೆಡಿ ಮಾಡಿ ಬಾಟಲ್ಗೆ ಹಾಕಿ ಫ್ರಿಜ್ಜಿಗೆ ಇಟ್ಕೊಂಡ್ರೆ ಒಂದು 15 ದಿವಸ ನಿಮಗೆ ಎಮರ್ಜೆನ್ಸಿ ಇದ್ದಾಗ, ಎಲ್ಲರೂ ಹೊರಗೆ ಹೋಗಿ ಬಂದಿರ್ತೀರ, ಸಾಂಬಾರು ಮಾಡೋಕ್ಕೆ ಟೈಮ್ ಇರಲ್ಲ, ಅಂಥ ಸಂದರ್ಭದಲ್ಲಿ ಈ ಗೊಜ್ಜು ತುಂಬ ಉಪಯೋಗ ಆಗುತ್ತೆ. ನನಗೆ ನಿಜವಾಗ್ಲೂ ಇವತ್ತು ನೆಗಡಿ ಆಗಿತ್ತು, ಅದು ತಿನ್ಬೇಕನ್ನಿಸ್ತು. ಅದಕ್ಕೋಸ್ಕರ ಈ ಗೊಜ್ಜನ್ನ ಮಾಡಿಕೊಂಡೆ. ನೆಗಡಿ ಶೀತ ಆದಾಗ ತುಂಬಾ ಹಿತ ಅನಿಸುತ್ತೆ ಈ ಗೊಜ್ಜು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪೇಜ್ನ ಫಾಲೋ ಮಾಡಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.